ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಪ್ಲಾಜಾ ಪ್ಯಾಂಟು ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ. ಇದು ಕ್ಲಾತು 2 ಮೀಟರ್ಸ್ ಇದೆ. 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. 4 ಫೋಲ್ಡಿಂಗ್ ಹಾಕ್ಬಿಟ್ಟು ಎಡ್ಜಸ್ಸು ಲೆವೆಲ್ ಆಗಿರೋದಕ್ಕೋಸ್ಕರ ಒಂದು ಲೈನು ಹಾಕ್ತಾಯಿದ್ದೀನಿ. ಇಲ್ಲಿ ಲೈನ್ ಹಾಕಿದ್ದಾದಮೇಲೆ ಬಾಟಮಲ್ಲಿ ಪಾದ ಅಗಲ ಅಳತೆ ತೊಗೊಳ್ಬೇಕಿಲ್ಲಿ. ಮತ್ತು ಇಲ್ಲಿಂದ ಈ ಲೈನಿಂದ ಮೇಲಕ್ಕೆ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಇದು ಫೋಲ್ಡಿಂಗೋಸ್ಕರ 1 ಇಂಚು 1 ಇಂಚು 2 ಸಲ ಫೋಲ್ಡ್ ಮಾಡ್ತೀವಿ, ಡಬಲ್ ಫೋಲ್ಡಿಂಗು. ಅದಕ್ಕೋಸ್ಕರ ನಾನು 2 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಇನ್ನು ಪಟ್ಟಿ ಅಗಲ ಬೇಕಂದರೆ 3 ಇಂಚು ಸಹ ತೊಗೊಳ್ಬೋದು. ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಒಂದು ಲೈನ್ ಹಾಕಿದ್ದೀನಿ. ನಂತರ ಪಾದದ ಹತ್ರ ಲೂಸು ನಮಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ತೊಗೊಳ್ಬೋದು. ಇಲ್ಲಿ 10 ಇಂಚು ನಾನು ಲೂಸ್ ತೊಗೊಳ್ತಾ ಇದ್ದೀನಿ. ರೆಡಿ 10 ಇಂಚು ಬೇಕು. ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡಿ 11 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟು ಲೆಂತ್ ತೊಗೊಳ್ಳೋಣ. ಎಷ್ಟು ಉದ್ದ ಬೇಕು ಪ್ಯಾಂಟ್ ಅನ್ನೋದು ತೊಗೊಳ್ಳೋಣ. ಫೋಲ್ಡಿಂಗ್ ಲೈನಿಂದ ಮೇಲಕ್ಕೆ ನಾನು ಚೆಕ್ ಮಾಡ್ತಾಯಿದ್ದೀನಿ ಎಷ್ಟು ಲೆಂತ್ ಇದೆ ಅಂತೇಳ್ಬಿಟ್ಟು. ಇದು ಕ್ಲಾತ್ ಎಷ್ಟಿದೆ ಅಷ್ಟನ್ನು ನಾನು ಲೆಂತ್ಗೋಸ್ಕರ ತಗೊಳ್ತಾ ಇದ್ದೀನಿ. ಇಲ್ಲಿ ಸೊಂಟದ ಸುತ್ತಳತೆ ಇಲ್ಲಿ 40 ಇಂಚು ಬೇಕು ಇವರಿಗೆ. ನಾನು ಇನ್ನೂ 2 ಇಂಚ್ ಎಕ್ಸ್ಟ್ರಾ ಸ್ವಲ್ಪ ಲೂಸ್ಗೋಸ್ಕರ ತೊಗೊಳ್ತಾ ಇದ್ದೀನಿ, 12 ಇಂಚು. ಹಾಗೆಯೇ ಇಲ್ಲಿ ಅಷ್ಟೇ ಸ್ವಲ್ಪ ಲೂಸಾಗಿ ನಾನು 13 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಲೂಸಾಗಿ ಬೇಕು, ಅದರಿಂದ ನಾರ್ಮಲ್ ಪ್ಯಾಂಟ್ ಆದರೆ 9, 10 ಅಷ್ಟು ತೊಗೊಳ್ತೀವಿ. ಇವಾಗ ಪ್ಲಾಜಾ ಪ್ಯಾಂಟ್ ಆಗಿರೋದ್ರಿಂದ ನಾನು 13 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಈಗ ನೀಟಾಗಿ 1.5 ಇಂಚಷ್ಟು ಒಳಗಡೆಗೆ ಶೇಪ್ ತಗೊಂಡು ಪಾದದ ಅಗಲ ತೊಗೊಂಡಿದ್ದೀವಲ್ವ ಅಲ್ಲಿಗೆ ಕರೆಕ್ಟಾಗಿ ನೀಟಾಗಿ ಲೈನ್ ಹಾಕ್ಕೊಳ್ಳೋಣ. ನೋಡಿ, ಪ್ಲಾಜಾ ಪ್ಯಾಂಟ್ ಮಾರ್ಕಿಂಗ್ ಇಷ್ಟೇ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಪ್ಲಾಜಾ ಪ್ಯಾಂಟು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಸ್ಟಿಚಿಂಗು ಅಷ್ಟೇ ತುಂಬ ಈಸಿ ಇದೆ. ನಾರ್ಮಲ್ ಪ್ಯಾಂಟ್ಗಿಂತ ಬೇಗನೆ ಇದು ಕಟ್ ಮಾಡ್ಬೋದು, ಬೇಗನೆ ಸ್ಟಿಚ್ ಮಾಡ್ಬೋದು. ಈ ಕಸ್ಟಮರ್ಗೆ ಎಲಾಸ್ಟಿಕ್ ಬೇಡ, ಕಟ್ಟೋದು ಕೊಡಿ ಪಟ್ಟಿ ಅಂತ ಕೇಳಿದ್ದಾರೆ. ಹಾಗಾಗಿ ನಾನು ಇದಕ್ಕೆ ಎಲಾಸ್ಟಿಕ್ ಕೊಡ್ತಾ ಇಲ್ಲ, ಕಟ್ಟೋದಕ್ಕೆ ದಾರ ಕೊಡ್ತಿದ್ದೀನಿ. ಈ ಪ್ಲಾಜಾ ಪ್ಯಾಂಟ್ ಕಟ್ಟಿಂಗ್ಗೆ ಪಾದದ ಹತ್ರ ಎಷ್ಟು ಲೂಸ್ ಬೇಕು ಅನ್ನೋದು ಮತ್ತು ಸೊಂಟದ ಹತ್ರ ಎಷ್ಟು ಲೂಸ್ ಬೇಕು ಅನ್ನೋದು 2 ಅಳತೆ, ಮತ್ತು ಎಷ್ಟು ಉದ್ದ ಪ್ಯಾಂಟ್ ಬೇಕು ಅನ್ನೋದು 3 ಅಳತೆ ಇದ್ದರೆ ಸಾಕು. ಪ್ಲಾಜಾ ಪ್ಯಾಂಟು ಈಸಿಯಾಗಿ ಕಟ್ ಮಾಡ್ಬೋದು. ಇನ್ನು ಕಟ್ಟಿಂಗು 4 ಫೋಲ್ಡಿಂಗ್ ಇತ್ತಲ್ವ, 4 ಫೋಲ್ಡಿಂಗು ಸೇರಿಸಿನೇ ಕಟ್ ಮಾಡಬೇಕು. ಇಲ್ಲಿ ಸಪ್ರೇಟಾಗಿ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇನ್ನು ಇದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಪಟ್ಟಿ ಕೊಡೋದಕ್ಕೋಸ್ಕರ ಕ್ಲಾತ್ ಕಟ್ ಮಾಡ್ತಾಯಿದ್ದೀನಿ. ಪಟ್ಟಿ ಎಷ್ಟು ಅಗಲ ಬೇಕು ನೋಡಿಕೊಂಡು ಅಗಲ ತಗೊಳ್ಬೋದು. ನಾನಿಲ್ಲಿ 6 ಇಂಚು ಅಥವಾ 5 ಇಂಚು ಕ್ಲಾತ್ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹಾಗಾಗಿ ಎಷ್ಟು ಕ್ಲಾತ್ ಉಳಿದಿದೆ ಅದರಲ್ಲಿ ನಾನು ಪಟ್ಟಿ ಕಟ್ ಮಾಡ್ತಾಯಿದ್ದೀನಿ. ಇದು ಪಟ್ಟಿ ದೊಡ್ಡದಾಗಿ ಅಗಲವಾಗಿ ಬೇಕು ಅಂದರೆ ಅಗಲ ಜಾಸ್ತಿ ತೊಗೊಳ್ಬೇಕು, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ತೊಗೊಳ್ಬೋದು. ನೋಡಿ, ಕಟ್ಟಿಂಗ್ ಪೂರ್ತಿಯಾಗಿ ಮುಗೀತು. ಇನ್ನು ಇದಕ್ಕೆ ಕಟ್ಟೋದಕ್ಕೆ ದಾರ ಒಂದು ಕಟ್ ಮಾಡ್ಕೊಳ್ಬೇಕು. ಇದು ಸ್ಟಿಚಿಂಗ್ ಮಾಡುವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.